ಜಿ.ಕೆ. ಬಿರಾದರ್ RTO ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಕಚೇರಿಯಲ್ಲಿ ಮುಟ್ಟುಗೋಲು ಹಾಕ್ಕೊಂಡಂಥ ವಾಹನಗಳು ಬೀದರ್ RTO ಆಫೀಸು, ಬಸವ ಕಲ್ಯಾಣ, ಬಾಲ್ಕಿ, ಹುಮ್ನಾಬಾದ್ ತನಿಖಾ ಠಾಣೆಯಲ್ಲಿ ನಾವೇನು ಕಚೇರಿ ತೆರಿಗೆ ಮತ್ತು ದಂಡ ಬಾಕಿ ಇರೋ ವಾಹನಗಳನ್ನು ಆಕ್ಷನ್ ಮಾಡ್ತಾಯಿದ್ದೀವಿ. ಇವತ್ತು 21/1/2026 ನಮ್ಮ ಬೀದರ್ ಕಚೇರಿಯಲ್ಲಿ 13 ವಾಹನಗಳಿದ್ದು 13 ವಾಹನಗಳನ್ನು ನಾವು ಆಕ್ಷನ್ ಮಾಡೀವಿ. ಅದರದ್ದೆಲ್ಲ ಅಮೌಂಟು ಇದಾಗಿದೆ, ಫಿಕ್ಸ್ ಆಗಿದೆ. ಅವ್ರು ಬಂದೀಗ ಕಟ್ಟಿ ವಾಹನಗಳನ್ನು ಬಿಡಿಸ್ಕೊಳ್ತಾರೆ. ಇದೇ ಥರ 28/1/2026 ಬಾಲ್ಕಿ ಕಚೇರಿಯಲ್ಲಿ ಇದೆ. 4/2/2026 ಹುಮ್ನಾಬಾದಲ್ಲಿ ಆಕ್ಷನ್ ಮಾಡ್ತಾಯಿದ್ದೀವಿ. ಆಮೇಲೆ 11/2/2026 ಬಸವ ಕಲ್ಯಾಣದಲ್ಲಿ ಆಕ್ಷನಲ್ಲಿ ವೆಹಿಕಲ್ಗಳನ್ನ ನಾವು ಆಕ್ಷನ್ ಮಾಡ್ತಾಯಿದ್ದೀವಿ. ಯಾರು ತಾವು ಪಾರ್ಟಿಸಿಪೆಂಟ್ ಬಂದು ಭಾಗವಹಿಸಿ ಆ ಬಿಡ್ದಾರರು ವಾಹನಗಳನ್ನು ತಗೋಬೋದು. ಇಲ್ಲ, ನಮ್ಮಲ್ಲಿ ಇದು ಪ್ರತಿ ರೂಟೀನ್ ಇರ್ತೈತಿ. ಎಷ್ಟೆಷ್ಟು ವೆಹಿಕಲ್ ನೋಡಿ ನಾವು ವಾಹನ ಮಾಲೀಕರಿಗೆ ತೆರಿಗೆ ಮತ್ತು ದಂಡ ಕಟ್ಟಕ್ಕೆ ಕೇಳ್ತೀವಿ. ಅವರು ಆಗದೇ ಇದ್ದ ಪಕ್ಷದಲ್ಲಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ತಿಳಿಸಿ, ಅವ್ರು ಕಟ್ಟದೇ ಇದ್ದ ಪಕ್ಷದಲ್ಲಿ ನಾವು ಈ ಆಕ್ಷನ್ ಪ್ರೊಸೆಸ್, ನಮ್ಮ ಸರ್ಕಾರದ ಪ್ರೊಸೆಸ್ ಇದು, ಆಕ್ಷನಲ್ಲಿ ನಾವು ವೆಹಿಕಲ್ಗಳನ್ನ ಹರಾಜು ಮಾಡ್ತೀವಿ. ಹೌದು, ಏನು ಅವ್ರಿಗೆ ಗೊತ್ತಿರುತ್ತೆ. ಲೀಗಲಾಗಿ ನಾವು ಕಳಿಸಿರ್ತೇವೆ, 1-2 ನೋಟಿಸ್ ಕಳಿಸ್ತೀವಿ. ಆಮೇಲೆ ಪ್ರೆಸ್ಸಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಆಮೇಲೆ ಇವತ್ತು ಅವರು 21 ಏನು ಡೇಟ್ ಇರುತ್ತೆ ಅವತ್ತು ಬಂದು ವೆಹಿಕಲ್, ಇವತ್ತು ಒಬ್ಬರು ವಾಹನ ಮಾಲೀಕರು ಬಂದು ಅನೌನ್ಸ್ ಮಾಡಿದಾಗ ಬಿಡಿಸ್ಕೊಂಡ್ರು. ಅವರಿಗೆ ನಾವು ಅವಕಾಶ ಕೊಟ್ಟು ಅದನ್ನು ವಿಡ್ರಾ ಮಾಡ್ತೀವಿ, ಅಮೌಂಟ್ ಕಟ್ಟಿದ್ರು. ಆಮೇಲೆ ಫೈನಾನ್ಸರು ಬಂದು ಬಿಡಿಸ್ಕೋಬೋದು, ಅವ್ರಿಗೇನೋ ಏನು ತೊಂದರೆ ಇಲ್ಲ. ಅವರು ನಾವು ಅನೌನ್ಸ್ ಮಾಡ್ತೀವಿ, ಅರ್ಧ ತಾಸು ಟೈಮ್ ಕೊಡ್ತೀವಿ, ಇಷ್ಟು ಅಮೌಂಟ್ ಇದೆ, ಅವ್ರು ಕಟ್ಟಿದರೆ ಆನ್ ದಿ ಸ್ಪಾಟ್ ಅವ್ರಿಗೆ ವೆಹಿಕಲ್ ನಾವು ವಿಡ್ರಾ ಮಾಡ್ಕೊಳ್ತೀವಿ ಅದನ್ನು ಆಕ್ಷನ್ ಪ್ರೊಸೆಸ್ಸಿಂದ.